ತಾವು ನೋಡಬಹುದು ಈ ತರಹ ಕಬ್ಬಿನ ಸಸಿಯ ಎಲೆಗಳು ಗುಲಾಬಿ ಬಣ್ಣಕ್ಕೆ ತಿರುಗಿದಾವೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಈ ತರಹ ಗುಲಾಬಿ ಬಣ್ಣಕ್ಕೆ ತಿರುಗಿದಾವೆ. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಕಬ್ಬಿನದ ಲಾವಣಿ ಪ್ಲಾಟ್ನಲ್ಲಿ ಇದ್ದೀವಿ. ಕಬ್ಬಿನ ಲಾವಣಿ ಮಾಡಿ 7 ದಿನ ಕಂಪ್ಲೀಟ್ ಆಗಿದೆ. ಕಬ್ಬಿನಲ್ಲಿ ಈ ತರಹ ಎಲೆಗಳು ಈ ತರಹ ಗುಲಾಬಿ ಬಣ್ಣಕ್ಕೆ ತಿರುಗಿದಾವೆ. ತಾವು ನೋಡಬಹುದು ಈ ತರಹ ಕಬ್ಬಿನ ಸಸಿಯ ಎಲೆಗಳು ಗುಲಾಬಿ ಬಣ್ಣಕ್ಕೆ ತಿರುಗಿದಾವೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಈ ತರಹ ಗುಲಾಬಿ ಬಣ್ಣಕ್ಕೆ ತಿರುಗಿದಾವೆ. ಲಾವಣಿ ಮಾಡಿ 7 ದಿನ ಕಂಪ್ಲೀಟ್ ಆಗಿದೆ. ಗುಲಾಬಿ ಬಣ್ಣ ಈ ತರಹ ಎಲೆಗಳಿಗೆ ಬಂದಿದೆ. ತಾವು ನೋಡಬಹುದು. ಕಬ್ಬಿನಲ್ಲಿ ಈ ತರಹ ಎಲೆಗಳ ಮೇಲೆ ಗುಲಾಬಿ ಬಣ್ಣ ಬರಲು ಕಾರಣ ಏನು ಹಾಗೂ ಅದನ್ನು ನಾವು ಯಾವ ತರಹ ಕಂಟ್ರೋಲ್ ಮಾಡಬೇಕು, ಮ್ಯಾನೇಜ್ಮೆಂಟ್ ಮಾಡಬೇಕು, ಇದರ ಬಗ್ಗೆ ಇವತ್ತು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಕಬ್ಬಿನ ಎಲೆಗಳ ಮೇಲೆ ಗುಲಾಬಿ ಬಣ್ಣ ಬಂದರೆ ಅದು ಫಾಸ್ಫರಸ್ ಡೆಫಿಷಿಯನ್ಸಿಯಿಂದ, ಫಾಸ್ಫರಸ್ ಎನ್ನುವ ಒಂದು ನ್ಯೂಟ್ರಿಯೆಂಟ್, ಒಂದು ಪೋಷಕಾಂಶ ಕಬ್ಬಿನ ಬೆಳವಣಿಗೆಗಾಗಿ ತುಂಬಾ ಇಂಪಾರ್ಟೆಂಟು. ಈ ಫಾಸ್ಫರಸ್ ಘಟಕವು, ಪೋಷಕಾಂಶವು ಅಥವಾ ಫಾಸ್ಫರಸ್ ನ್ಯೂಟ್ರಿಯೆಂಟ್ ಕಡಿಮೆ ಆದಾಗ ಅದು ಈ ತರಹ ಗುಲಾಬಿ ಬಣ್ಣವನ್ನು ತೋರಿಸುತ್ತೆ. ಇದು ಮೇಜರ್ ನ್ಯೂಟ್ರಿಯೆಂಟ್ ಆಗಿದೆ. ಈ ನ್ಯೂಟ್ರಿಯೆಂಟ್ ಕಡಿಮೆ ಬಿದ್ದಲ್ಲಿ ಗ್ರೋತು ಕಡಿಮೆ ಆಗುತ್ತೆ ಹಾಗೂ ಈ ತರಹ ಎಲೆಗಳು ಗುಲಾಬಿ ಬಣ್ಣಕ್ಕೆ ತಿರುಗ್ತವೆ. ಈ ಕಾರಣದಿಂದ ಗುಲಾಬಿ ಬಣ್ಣ ಆಗ್ತದೆ. ಆಮೇಲೆ ಇದನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು? ಇದನ್ನು ತಾವು ಕಂಟ್ರೋಲ್ ಮಾಡಬೇಕಂದ್ರೆ ತಾವು ಫಾಸ್ಫರಸ್ ಕಂಟೆಂಟ್ ಇರುವ ರಸಗೊಬ್ಬರವನ್ನು ಕೊಡಬೇಕು. ತಮಗೆ ಫಾಸ್ಟಾಗಿ ರಿಸಲ್ಟ್ ಬೇಕಂದರೆ ತಾವು 24-24-00 ಈ ರಸಗೊಬ್ಬರವನ್ನು ಯೂಸ್ ಮಾಡಿ. ಅದರ ಜೊತೆಗೆ ತಾವು ಸಿಂಗಲ್ ಸೂಪರ್ ಫಾಸ್ಫೇಟ್, ಇದರಲ್ಲಿ ಫಾಸ್ಫರಸ್ ಕಂಟೆಂಟ್ ಹೆಚ್ಚಿರುತ್ತೆ, ಇದನ್ನು ಸಹ ತಾವು ಯೂಸ್ ಮಾಡಿ. ಈ ತರಹ 1 ಎಕರೆಗೆ 2 ಚೀಲ 24-24-00 ಹಾಗೂ ಸಿಂಗಲ್ ಸೂಪರ್ ಫಾಸ್ಫೇಟ್ 1 ಚೀಲ ಈ ರಸಗೊಬ್ಬರ ಡೋಸನ್ನು ತಾವು ಕಬ್ಬಿಗೆ ಕೊಡಿ. ಸ್ಪ್ರೇ ಮೂಲಕ ಇದನ್ನು ಕಂಟ್ರೋಲ್ ಮಾಡಬೇಕಂದ್ರೆ ತಾವು 12-61-00 70 ಗ್ರಾಮ್ ಪ್ರತಿ ಪಂಪಿಗೆ ಹಾಗೂ ಅದರ ಜೊತೆಗೆ ಮ್ಯಾಗ್ನೇಷಿಯಂ ಸಲ್ಫೇಟ್ 50 ಗ್ರಾಮ್ ಪ್ರತಿ ಪಂಪಿಗೆ ಹಾಗೂ ಅದರ ಜೊತೆಗೆ ತಾವು ಮೈಕ್ರೋ ನ್ಯೂಟ್ರಿಯೆಂಟನ್ನು ಯೂಸ್ ಮಾಡಬೇಕು. ಈ ತರಹ ತಾವು ಈ ಸ್ಪ್ರೇಯನ್ನು ತಗೋಬೇಕು. ಫಸ್ಟು ಫರ್ಟಿಲೈಸರ್ ಅಪ್ಲೈ ಮಾಡಬೇಕು, ಆಮೇಲೆ ನೀರನ್ನು ಕೊಡಬೇಕು. ನೀರು ಕೊಟ್ಟಾದಮೇಲೆ 3 ದಿನ ಗ್ಯಾಪ್ ಮಾಡಿ ತಾವು ಇದಕ್ಕೆ ಈ ಸ್ಪ್ರೇಯನ್ನು ತಗೋಬಹುದು. ಸ್ಪ್ರೇ ತಗೊಂಡಾದ್ಮೇಲೆ ತಾವು 15 ದಿನದ ಒಳಗೆ ಈ ಗುಲಾಬಿ ಬಣ್ಣವು ಕಡಿಮೆ ಆಗತ್ತೆ ಹಾಗೂ ಹಸಿರು ಬಣ್ಣ ಹೆಚ್ಚಾಗತ್ತೆ. ಈ ಟ್ರೀಟ್ಮೆಂಟನ್ನು ತಾವು ಫಾಲೋ ಮಾಡಿ. ಯಾಕಂದರೆ ಯಾವುದಾದರೂ ಒಂದು ಪೋಷಕಾಂಶ ಕಡಿಮೆ ಆದರೂ ಕೂಡ ಇಳುವರಿಯಲ್ಲಿ ತುಂಬಾ ಗ್ಯಾಪ್ ಆಗುತ್ತೆ, ಕಡಿಮೆ ಇಳುವರಿ ಬರುತ್ತೆ. ಅದರ ಸಲುವಾಗಿ ತಾವು ಪೋಷಕಾಂಶಗಳನ್ನು ವ್ಯವಸ್ಥಿತವಾಗಿ ಕೊಡಬೇಕು. ಅದಕ್ಕೆ ಬೇಸಲ್ ಡೋಸ್ ತುಂಬಾ ಇಂಪಾರ್ಟೆಂಟು. ಬೇಸಲ್ ಡೋಸ್ದಲ್ಲಿ ಫಾಸ್ಫರಸ್ ಬಳಕೆಯನ್ನು ತಾವು ಮಾಡಬೇಕು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.